ನನ್ನ ಮಗಳ ತಂಟೆಗೇನಾದ್ರು ಬಂದ್ರೆ ಸಾಯಿಸ್ಬಿಡ್ತೀನಿ ಮಗ ನಿನ್ನ. ಮಾನ ಮರ್ಯಾದೆ ಇಲ್ಲಿದ್ದವ್ರ ಕಡೋ ನೀವು. ನಿಮ್ ಸಂಬಂಧನೇ ಬೇಡದ ನಾವು ಯಾವತ್ತೂ ದೂರ ಹೋಗಾಯ್ತು. ಇನ್ನು ನಾಯಿಗಳಿಗೆ ಮೂಳೆ ಆಸೆ ಹೋಗಿಲ್ಲ. ಏನ್ ಕತೆ ಹೇಳ್ಕೊಂಡಿದ್ಯಾ? ಹೇಳ್ಕೊಂಡ್ಯಾ ಅವಳನ್ನ? ನಡಿಯ ನಡಿಯೇ ನಡಿಯೇ. ಏನಣ್ಣ ಇದು? ನಿಮ್ದೇನು ತಪ್ಪಿಲ್ಲ ಅಂತ ಗೊತ್ತು ತಾನೆ. ಅವ್ರು ಹೊಡಿತಾ ಇದ್ರೆ ನೀವು ಹೊಡ್ಸ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ಒಂದು ವಾಪಸ್ ಹೊಡಿಬೇಕಿತ್ತಲ್ವಾ? ಅವ್ರು ನಿಮ್ಮಲ್ಲಿ ಕೈ ಮಾಡಕ್ ಏನ್ ಅಧಿಕಾರ ಇದೆ ಅಣ್ಣ? ಹೋಗ್ಲಿ ಬಿಡಮ್ಮ, ಪರವಾಗಿಲ್ಲ. ಅಣ್ಣ ಹಲೋ, ಹೇಳಿ ಮೇಡಮ್. ಏನಾದ್ರು ತರ್ಬೇಕಿತ್ತ ಇಲ್ಲ ಎಲ್ಲಾದ್ರೂ ಹೋಗೋದಿತ್ತ? ನೀವು ಗಾಡಿ ಓಡಿಸ್ತಿದ್ರೆ ಗಾಡಿ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಮಾತಾಡಕ್ಕಾಗತ್ತಾ? ಪರವಾಗಿಲ್ಲ, ಹೇಳಿ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನು, ನಿಮ್ ಮನೆಯವ್ರು ಏನಾದ್ರು ಬಂದಿದ್ರಾ? ನಮ್ಮ ಮನೆಯವರಲ್ಲ, ಅವ್ನ್ ಯಾರು ನಮ್ಮ ಅಣ್ಣನ್ ಮೈ ಮುಟ್ಟಕ್ಕೆ? ಆ ನಾಯಿನ ಯಾಕೆ ಒಳಗಡೆ ಬಿಟ್ಕೊಂಡ್ರಿ? ನಾನಲ್ಲ, ಅದು ಭಾರತಿ ಬಂದು. ಇರೀ, ನಾನು ಇವಾಗಲೇ ಬರ್ತಿದ್ದೀನಿ. ಸರಿ, ಆದಷ್ಟು ಬೇಗ ಬನ್ನಿ. ಏನ? ಆ ದುಬೈಯಿಂದ ಬಂದಿರೋ ಮುಳ್ಳಂದಿ ನನ್ ಮಗ ನಮ್ಮ ಅಣ್ಣನಿಗೆ ಹೊಡೆದಂತೆ ಕಣ. ಏನು? ನಮ್ ಮುತ್ತು ಅಣ್ಣನ ಮೇಲೆ ಕೈ ಮಾಡಿದ್ನಾ? ಬೇಗ ಬಾ. ಬಂದೇ ಇರೋ. ಹೋಗ್ಬರ್ತೀನಮ್ಮ. ಅಣ್ಣ, ಎಲ್ಲಿಗೆ ಹೋಗ್ತಿದ್ದೀರಾ? ಕೆಲ್ಸಕ್ಕೆ ಹೋಗ್ಬರ್ತೀನಮ್ಮ. ಹೋಗ್ಲೇಬೇಕಣ್ಣ. ನನ್ಗೇನು ಆಗಿಲ್ಲಮ್ಮ, ನಾನು ಆರಾಮಾಗೇ ಇದ್ದೀನಿ. ಅಯ್ಯೋ, ನೀನ್ ಯಾಕಮ್ಮ ಬೇಜಾರಾಗ್ತಿದ್ಯಾ? ಅವರೆಲ್ಲ ನಮ್ಮವ್ರೆ. ನೋಡಮ್ಮ, ನೀನ್ ಏನು ಗಾಬರಿ ಆಗ್ಬೇಡ. ಹೋಗಿ ಡೋರ್ ಲಾಕ್ ಮಾಡ್ಕೋ. ಅವ್ರು ನಿನ್ಗೇನು ಸಮಸ್ಯೆ ಮಾಡಲ್ಲ. ಅವ್ರಿಗೆಲ್ಲ ಕೋಪ ಇರೋದು ನನ್ ಮೇಲೆ. ಹೋಗ್ಬರ್ತೀನಮ್ಮ. ಬಾಣ ಬಾಣ ಹೋಗೋಣ. ಎಲ್ಲಿಗೋ? ನಿನ್ ಮೇಲೆ ಕೈ ಮಾಡ್ದವ್ರಿಗೆ ಬುದ್ಧಿ ಕೆಲಸ ಬೇಡ, ಬಾರೋಣ. ನಾನೇ ಹೇಳಿದಣ್ಣ. ಏನಮ್ಮ ನೀನು? ಅಣ್ಣ, ಮಾತೆಲ್ಲ ಬೇಡ ಅಣ್ಣ. ಹರಿ ಬಾ, ಕರ್ಕೊಂಡು ಹೋಗೋಣ. ಸುಮ್ನಿರ್ರು. ಅವರು ತಪ್ಪಾಗಿ ತಿಳ್ಕೊಂಡ್ರು ಅಷ್ಟೇ, ಮತ್ತಿನ್ನೇನು ಇಲ್ಲ. ಇದ್ರಲ್ಲಿ ಅಣ್ಣಂದು ಏನು ತಪ್ಪಿರ್ಲಿಲ್ಲ. ಭಾರತಿನ ಅಣ್ಣನ ಮಾತಾಡ್ಸ್ಬೇಕು ಅಂತ ಮನೆಗ್ ಬಂದಿದ್ದು. ಅಯ್ಯೋ, ನೀನ್ ಸ್ವಲ್ಪ ಸುಮ್ನಿರಮ್ಮ. ಅವ್ರು ಏನಂತ ಅನ್ಕೊಂಡಿದಾರಣ್ಣ? ಅವ್ಳು ಈ ಮನೆಗೆ ಬಂದ್ರೆ ನಿನ್ನೂ ನೋಡ್ಬಿಡ್ತಾರ? ಇಲ್ಲಿ ಹೇಳಕ್ಕೆ ಕೇಳಕ್ಕೆ ಯಾರು ಇಲ್ಲ ನೋಡು. ಅವ್ರು ಹೋದ್ರು ಅವ್ರ ಕಾಲಿಗೆ ಬಿದ್ದು ನಾವು ಸುಮ್ನೆ ಇರ್ಬೇಕು. ಅಣ್ಣ, ನಾವ್ ಯಾರು ಅಂತ ತೋರ್ಸೋಣ. ಬಾಣ ಬಾಣ ಹೋಗೋಣ. ಅದೆಲ್ಲ ಬೇಡ ಕಣ್ರು, ಆಮೇಲೆ ದೊಡ್ಡ ಸಮಸ್ಯೆ ಆಗತ್ತೆ. ನೀನು ಗಲಾಟೆ ಬೇಡ, ದಯವಿಟ್ಟು ನನ್ನ ಮಾತು ಕೇಳಿ. ಕರ್ಕೊಂಡು ಹೋಗೋಣ. ಕಾರಣ ಹೇಳ್ತೀನಿ. ಹರಿ, ಏನು ಆಯಲ್ ಮಾತಾಡಿದ್ರೆ ಕೈ ಮಾತಾಡ್ತಾ ಇದೀಯಾ? ನನಗ್ ಬರ್ತಾ ಇರೋ ಕೋಪದಲ್ಲಿ ಇಬ್ರು ಇಲ್ಲ ಸೀದಾಕ್ಬಿಡ್ತೀನಿ. ನನ್ನನ್ನು ಯಾಕೆ ಬೈತೀರಾ? ಈ ಪಾಪಿ ಮಾಡಿರೋ ಕೆಲ್ಸಕ್ಕೆ ಸುತ್ಕೆ ಸಾಯಿಸಿದ್ರು ಪಾಪ ಬರಲ್ಲ. ನಮ್ಮ ಮನೆ ಮಾನ ಮರ್ಯಾದೆ ಕಳಿಬೇಕು ಅಂತಾನೆ ಹುಟ್ಟಿದಾಳು. ಅವಳದಲ್ಲ ಕಣೆ, ನಿನ್ನ ಸಾಯಿಸ್ಬೇಕು. ಇದೇನಾ
ಮಗಳನ್ನ ಬೆಳೆಸಿರೋ ರೀತಿ. ಊರಿಗೆ ಬರ್ತಾ ಇದ್ದಾಗೆ ಸಮಸ್ಯೆನ ಸೃಷ್ಟಿ ಮಾಡಿ ಇಟ್ಟಿದ್ದೀರಾ. ನನ್ನ ಮಕ್ಕಳಿಗೆ ಬುದ್ಧಿ ಕಲ್ಸಕ್ಕೆ ನಾನು ದುಬೈಯಿಂದ ಬರ್ಬೇಕಾ? ಬಾವಾ, ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗತ್ತೆ. ಆ ಮನೆಯವ್ರನ್ನ ಇವಳು ಕಂಡ್ರೆ ಅದೇನ್ ಅಕ್ರೇನೋ ಏನೋ ಗೊತ್ತಿಲ್ಲ, ಸಕ್ರೇನಾರೋ ಕೇಳ್ಕೊಂಬರೋ ನೆಪದಲ್ಲಿ ಮುತ್ತು ನೋಡಕ್ ಕೊಂಡೋಗ್ಬಿಡ್ತಾಳೆ. ಇವಳೇನ್ ಚಿಕ್ಕ ಮಗುನ ಮನೆ ಒಳಗಡೆ ಕೂಡಾಕಿ ತೊಟ್ಲಲ್ಲಿ ಹಾಕಿ ತೂಗಕ್ಕೆ 1 ನಿಮಿಷ ಕಣ್ ತಪ್ಸಿದ್ರೆ ಸಾಕು ಗುಡು ಗುಡು ಅಂತ ಅಲ್ಲಿ ಓಡೋಗ್ತಾಳೆ. ಭೂಮಿ ಮೇಲೆ ಆ ಮುದ್ದು ಬಿಟ್ರೆ ಬೇರೆ ಗಂಡಸೇ ಇಲ್ವೇನೋ ಅನ್ನೋ ತರ ಆಡ್ತಾಳೆ. ಇನ್ನು ಮುಂದೆ ಹೇಗೆ ಓಡ್ತಾಳೆ ನಾನು ನೋಡ್ತೀನಿ. ನನ್ನ ಮಗನಿಗೆ ಸರಿಯಾಗಿ ಬಿಟ್ಟಿದ್ದೀನಿ. ದುಬೈಯಲ್ಲಿ ಸುಮ್ಮನೆ ಕಬ್ನ ತಟ್ಟಿದ ಕೈಯಲ್ಲ ಇದು. ನನ್ನ ಮಗನ್ ಕೊಟ್ಟೇಟ್ಗೆ 2 ದಿನ ಎದ್ದಳ್ಳಿ, ಅವಾಗ ಗೊತ್ತಾಗುತ್ತೆ. ಬಾವಾ, ಹಂಗೆ ಆ ನಟರಾಜನ್ಗೂ ಸೊಂಟ ಮುರಿದ್ಬಿಟ್ಟು ಬರ್ಬೇಕಾಗಿತ್ತಲ್ವಾ? ಕಣ್ಣು ಮುಂದೆ ಕಾಣಿಸ್ಲಿಲ್ಲ, ಇಲ್ಲ ಅಂದ್ರೆ ಅವನ್ ಬಲ ಅಲ್ಲೇ ಕಟ್ ಮಾಡ್ತಾ ಇದ್ದೆ. ಅಲ್ಲ, ಈ ಮನೆಗ್ ದೊಡ್ಡ ಮನುಷ್ಯ ಅನಿಸ್ಕೊಂಡು ನೀನೇನ್ ಮಾಡ್ತಾ ಇದ್ದೀಯಾ? ಅವ್ರಿಗೆ ಎದ್ಕೊಂಡು ಮೂಲೆ ಬಿದ್ದಿದ್ಯಾ? ಓಯೋ ಬಾವಾ, ಆ ನಟರಾಜ ನನ್ ಬುರ್ಡೇನು ಹೊಡೆದ್ಬಿಟ್ಟಿದ್ದ. 1 ದಿನ ಅವನ ಜೈಲಲ್ಲಿ ಕೂರ್ಸಿರ್ಲಿಲ್ವಾ? ಓ, ಬಲೆ ದೊಡ್ಡ ಸಾಧನೆ ಮಾಡಿದ್ಯಾ ಬಿಡು. ನಾನ್ ಇರ್ಬೇಕಾಗಿತ್ತು ಅಂತವ್ರಿಗೆಲ್ಲ ಸ್ಟೇಷನ್ ಅಲ್ಲ ನನ್ ಕೈಯೇ ಸಾಕಾಗಿತ್ತು. ಈ ಹಾಳದವಳಿಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ನಮ್ ಪ್ರಾಣ ತಿನ್ನಕ್ಕೆ ತಾನೆ ಹುಟ್ಟವಳೆ. ನೋಡ್ ಭಾರತಿ, ಇವ್ರನ್ನ ಯಾಮಾರ್ಸ್ದಾಗೆ ನನ್ಗೆ ಯಾಮಾರ್ಸಕ್ ಆಗುದಿಲ್ಲ. ನಾನ್ ನೋಡಿದ ಹುಡುಗನ್ನೇ ಮದುವೆ ಆಗ್ಬೇಕು. ಇವತ್ತೇ ಮಾತುಕತೆ. ಆದಷ್ಟು ಬೇಗ ಮದುವೆ ಡೇಟ್ ಫಿಕ್ಸ್ ಮಾಡ್ತೀನಿ. ನನ್ನ ಮಾತು ಮೀರಿ ಮನೆಯಿಂದ ಆಚೆ ಹೋದ್ಯೋ ನನ್ನ ಮಗಳೇ ಇಲ್ಲ ಅನ್ಕೊಂಡು ಕೋಳಿ ಕತ್ತರಿಸ ಹಾಕ್ಬಿಡ್ತೀನಿ. ಇವಳಿಗೆ ಮಾತ್ರ ಅಲ್ಲ, ನಿನಗೂ ಸೇರ್ಸಿ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಇದೆಲ್ಲ ಬೇಕಿತ್ತಮ್ಮ ನಿನಗೆ? ಬಾವಾ ಬಾವಾ, ನಿನ್ನಿಂದ ನಾನ್ ಬಯಸ್ಕೊಂಡಲ್ಲೇ ಅವ್ನ ಮನ್ಸನ್ನು ಎಷ್ಟು ನೋವು ಮಾಡ್ಬಿಟ್ಟಿಯೇ. ಇರು, ಬರ್ತೀನಿ. ನಿಲ್ಸಿ ನಾಟಕನ. ನೋಡೆ, ಹುಡುಗನ್ ಮನೆ ಕಡೆಯವರು ಯಾವಾಗ ಬೇಕಾದ್ರೂ ಬರ್ಬೋದು. ಈ ಅಳುಮುಂಜಿ ಮುಖ ಇಟ್ಕೊಂಡು ಕೂತ್ಕೋಬೇಡ. ಒಳಗಡೆ ಹೋಗಿ ಸೀರೆ ಉಟ್ಕೊಂಡು ರೆಡಿ ಆಗು. ಹೋಗೆ. ಏಯ್, ಹೇಳ್ತಿರೋದು ಕೇಳಿಸ್ತಿಲ್ವೇನೆ ನಿನ್ಗೆ? ಎತ್ತೋಗಿ ಒಳಗಡೆ ಹೋಗು ಅಂದೆ. ಹೋಗೆ. ಅವಳಾದವಳು ಎಷ್ಟು ಊಟ ಉರಿಸ್ತಾಳೆ ಅವಳು. ಏನೋ ಮಾಡ್ತಿದ್ಯಾ? ಸುಮ್ಮನಿರೋ, ಸುಮ್ಮನಿರೋ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ ಬಾಯಿಗೆ ಮಣ್ಣಕ್ಕ ಏನಾರ ಆಗಿದೆ ನಿಮ್ಗೆ? ಇಲ್ಲ ಯಾಕೆ ಬಂದಿದ್ದೀರಾ? ಕುಂಟೆ ಮೇಲೆ ಆಡಕ್ಕೆ ಸೇರ್ಕೋತ್ಯಾ? ನಿನ್ ಚಾಕ್ಲೇಟ್ ಮುಖ ನೋಡ್ಕೊಂಡು ನಿನ್ ಜೊತೆ ಮಾತಾಡ್ಕೊಂಡು ಆಗ್ ಬಂದಿರಾ. ಎಲ್ಲಿ ನಿನ್ ಗಂಡ ಯಾವ ಬಿಲ್ದಲ್ಲಿ ಹೋಗ್ಕೊಂಡಿದ್ರೆ ಕರಿಯಚ್ಚ. ಏಯ್, ನಿಮ್ಮಂತ ಹಂದಿಗಳಿಗೆಲ್ಲ ಎದ್ರಕೊಂಡು ಸಿಂಹ ಬಚ್ಚಿಟ್ಕೊಳಲ್ಲ ಕಣ್ರೋ. ನಡ್ರ ಇಲ್ಲಿಂದ ಆಚೆ. ಸಿಂಹ ಯಾರು ಹಂದಿ ಯಾರು ಅಂತ ತೋರ್ಸಕ್ಕೆ ನಾವ್ ಇಲ್ಲಿ ಬಂದಿರೋದು. ನೀವೇ ನಿನ್ ಗಂಡನ ಆಚೆ ಕರಿತೀಯ, ನಾವೇ ಆಚೆ ಹೇಳ್ಕೊಂಡ್ ಬರ್ಬೇಕಾ? ಆಚೆ. ಯಾವನವನು? ಏನ್ರ ಇದೆಲ್ಲ? ಏನ್ ನಮ್ಮನೆ ಮುಂದೆ ರೋಡಿಸಮ್ ಮಾಡ್ತಾ ಇದೀರಾ? ಯಾಕೆ ನೀನ್ ಬಂದ್ ನಮ್ಮನೇಲಿ ಮಾಡಿಲ್ವಾ? ನಾವ್ ಮಾಡಿದ್ರೆ ಉಳಿಯುತ್ತಾ? ಓಹೋ, ಎತ್ತಿಗೆ ಬರೆ ಹಾಕಿದ್ದಕ್ಕೆ ಕ್ವಾನ್ಗಳಿಗೆ ಜ್ವರ ಬಂದಿರೋ ಆಗಿದೆ. ನಿನ್ಗೆ ಹಿಡಿದಿರೋ ಜ್ವರ ಬಿಡ್ಸಕ್ ಬಂದಿರೋದ್ ನಾವು. ನಿಮ್ಗೆಲ್ಲ ಹೆದರ್ಕೊಳ್ಳೋ ಕಾಲ ಮುಗೀತು ಕಣ್ರ. ನಮ್ ಬಾವೊಂದು ದುಬೈನಲ್ಲಿ ದೋಸೆ ಎಪ್ಸ ಕೈಯಲ್ಲ, ಕಬ್ಬಣ ಕೊಟ್ಟಿರೋ ಕೈ. ನಿಮ್ ಲೆಕ್ಕ ಎಲ್ಲ ಚುಪ್ತಾ ಮಾಡ್ತಾರೆ. ಓಹೋ, ಏನ್ ನಿನ್ ಬಾವ ದುಬೈ ಶೇಕು? ಅವ್ನ್ ಕಣ್ಬಿಟ್ಬಿಟ್ರೆ ಎಲ್ಲರೂ ಶೇಕ್ ಆಗ್ಬಿಡ್ತೀವಲ್ಲ. ನಿಮ್ಮ ಅಣ್ಣ ಮಾಡಿರೋ ಹಲ್ಕ ಕೆಲ್ಸಕ್ಕೆ ಅವನ್ ಜೀವ ಉಳಿಸಿದೀನಿ, ಅದಕ್ಕೆ ಖುಷಿ ಪಡ್ರೋ. ಹೋಗ್ರ ಬಾಯ್ ಮುಚ್ಕೊಂಡು. ನಮ್ದು ಗಂಧದ ಗುಡಿ ಫ್ಯಾಮಿಲಿ. ನೀರ್ ಕೊಟ್ರೆ ಉಸಿರು ಕೊಡ್ತೀವಿ, ಏಟ್ ಕೊಟ್ರೆ ಧರ್ಮದ ಗ್ಯಾರಂಟಿ ಕೊಟ್ಟೆ ಕೊಡ್ತೀವಿ.
ಕೊಟ್ಟಿದ್ದನ್ನ ಇಟ್ಕೊಳ್ಳೋ ಅಭ್ಯಾಸನ ಇಲ್ಲ ನಮ್ಗೆ. ಓಹೋ ನೀವು ನನ್ನ ಹೊಡೆಯಕ್ ಹುಡ್ಕೊಂಡ್ ಬಂದಿದ್ದೀರಾ? ನೋಡೇ ನಿನ್ನ ಅಣ್ಣನ ಮಕ್ಕಳು ನನ್ನ ಹೊಡೆಯಕ್ ಬಂದವ್ರಂತೆ. ಬಂದ್ಯಾ ಬಾ. ಏನೇ ನಮ್ಮ ಅಣ್ಣ ನೀನ್ ಹುಡ್ಕೊಂಡು ನಿಮ್ ಮನೆಗ್ ಬಂದಿದ್ದ? ನೀನ್ ತಾನೇ ನಮ್ಮ ಮನೆಗ್ ಬಂದಿದ್ದು. ನಿಮ್ಮಪ್ಪ ನಿನ್ ಕಣ್ ಮುಂದೆ ನಮ್ಮ ಅಣ್ಣಂಗ್ ಹೊಡಿತಿದ್ರು, ನೀನ್ ನೋಡ್ಕೊಂಡು ಸುಮ್ನೆ ನಿಂತಿದ್ದ? ಮಾವ. ಏ ನೀನ್ಯಾಕೆ ಬಂದೆ ಇಲ್ಲಿಗೆ? ಹೋಗಿ ಒಳಗೆ. ಅಮ್ಮ ಅಮ್ಮ ಹೋಗು please ಅಂತೆ. ಅಮ್ಮ. ಭಾರತಿ ಹೋಗೊಳಗಡೆ. ಅಮ್ಮ ಹೇಳಿದ್ರಲ್ಲ ಹೋಗೊಳಗಡೆ. ಏನ್ರೋ ಏನೋ ಹೊಡಿತೀನಿ ಬಡಿತೀನಿ ಅಂದ್ರೆ ಬನ್ರೋ ಗಂಡಸರು ಮುಟ್ ನೋಡ್ರು ಬನ್ರೋ. ಇವ್ರ್ ಎಲ್ಲಿಂದ ಬರ್ಬೇಕು ಬಾಬಾ ಅಷ್ಟೊಂದ್ ಧೈರ್ಯ? ಇವ್ರದ್ದೇನಿದ್ರು ಒಲೆ ಮುಂದೆ ಉತ್ತರನ್ ಪೌರುಷ ಇದೆಯಲ್ಲ ಹಂಗೆ. ಏನ್ರ ಲುಕ್ಕು? ಗನ್ ಮುಂದೆ ಗೊತ್ತೋರಿಸ್ತೀರಾ? ಪಟಾಕಿ ಸುಟ್ಟಾಕ್ಬಿಡ್ತೀರ ಒಬ್ಬೊಬ್ರು. ಹರಿ ಗಂಟಿ ಬನ್ರೋ, ಇಲ್ಲಿಂದ ಹೊಟ್ಟೋಗೋಣ ಬನ್ರೋ. ಲೇ ತಪ್ಪು ಮಾಡ್ದಾನೆ ಸುಮ್ನೆ ನಿಂತಿದ್ದಾನೆ. ನಿಮ್ದೇನ್ರ ಇಲ್ಲಿ? ಸರಿ ಹೊಡಿತೀರಾ? ಹಾ ಲೈ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನನ್ ಮೈ ಮುಟ್ರ ನೋಡೋಣ. ಮುಟ್ರೋ. ನಾನು ಅವಾಗಿಂದ ನೋಡ್ತಾ ಇದ್ದೆ. ಏನ್ ಸಾಯಿಸ್ಬೇಕು ಅನ್ಕೊಂಡಿದೀರಾ? ಎಲ್ಲರನ್ನು ಕರ್ಕೊಂಬಂದು ಹೊಡ್ಸಿದಂತಾನೆ ಈಗ ಸಮಾಧಾನದ ಮಾತಾ ಹೆಂಗ್ ಕೊಡ್ತಿದಾರ ನೋಡು. ಮೊದ್ಲು ಊರ್ ತಿರ್ಗೋ ನಿನ್ ಮಗಳನ್ನ ನೆಟ್ಟಗ್ ಮನೇಲಿ ಇಟ್ಕೋ, ಆಮೇಲೆ ಬೇರೆಯವ್ರ ಮೇಲೆ ಬೆಳ್ಬೇಡ ತೋರ್ಸು. ಏಯ್ ಇದು ಬರೀ ಸ್ಯಾಂಪಲ್ ಅಷ್ಟೇ. ಮತ್ತೆ ಬಿಸ್ಕುಡ್ತಾ ಬಂದ್ರೆ ಉತ್ತ ಬಗ್ಗು ಬೆಟ್ಟದಲ್ಲಿ ಬಾರಿಸ್ಬೇಕಾಗುತ್ತೆ, ತಿಳ್ಕೊ ಮಗೆ. ಆಯ್ತು ನಡೀರೋ, ಸಾಕು ನಡೀರೋ. ನಡಿಯೋ. ಅಯ್ಯೋ ಹೆಂಗ್ ಹೊಡೆದ ನೋಡೋಣ. ಏನ್ ಬಾವ ಇದು? ನಾಯಿ ಹೊಡೆದಾಗ ಹೊಡ್ಬಿಟ್ಟು ಹೊಡೆದ್ರು ನನ್ನ ಮಕ್ಕಳು. ಏನ್ರೋ ಇದಲ್ಲ, ಹೀಗೆಲ್ಲ ಆಗತ್ತೆ ಅಂತ ತಾನೆ ನಾನ್ ಸುಮ್ನೆ ಇರೋದು. ಅಣ್ಣ ಸುಮ್ನೆ ಇದ್ರೆ ಯಾರು ಗೋಲ್ಡ್ ಮೆಡಲ್ ಕೊಡಲ್ಲ, ಕೈಲಾಗದೆ ಇರೋರು ಅಂತ ಅನ್ಕೋತಾರೆ. ಅಣ್ಣ ಏನಾಯ್ತಣ್ಣ? ಕಬ್ನ ತಟ್ಟೋ ಕೈನ ಕಬ್ಬು ಹಿಂಡಂಗ್ ಹಿಂಡ್ ಬಂದಿದೀವಿ. ಶಬ್ಬಾಷ್ ಮಕ್ಳ, ಈ ನಟರಾಜ್ ಹೆಸರನ್ನ ಉಳಿಸ್ಬಿಟ್ರಿ. ಹೊಡೆದ್ರ ಅವ್ರಿಗೆ? ಇಲ್ಲ, ಲೈಟ್ ಆಗಿ ಟಚ್ ಮಾಡಿ ಬುದ್ಧಿ ಕಲ್ಸಿದೀವಿ ಅಷ್ಟೇ. ಇದಕ್ಕೇನಮ್ಮ ಯಾವ ವಿಷಯನೂ ಇವ್ರಿಗೆ ಹೇಳಕ್ ಬೇಡ ಅಂತ ನಾನು ಹೇಳಿದ್ದು. ಅಲ್ಲಿಗೆ ಹೋಗಿ ದೊಡ್ಡ ಗಲಾಟೆನೆ ಮಾಡಿ ಬಂದಿದ್ದಾರೆ. ಒಳ್ಳೆ ಕೆಲ್ಸನೇ ಮಾಡಿದಿರ ಅಣ್ಣ. ಒಂದ್ ಕಡೆ ಒಂದ್ ಬಾಡಿ ಪಾರ್ಟ್ಸ್ ಎತ್ಬಾರ್ದು, ಹಂಗ್ ಮಾಡ್ಬೇಕಾಗಿತ್ತು. ನಾನೇನಾದ್ರೂ ಇದ್ದಿದ್ರೆ ಅವನ ಎಣ ಬೀಳಿಸ್ಬಿಡ್ತಿದ್ದೆ. ಏಯ್ ಮುಚ್ಚ ಬಾಯಿ. ಕಾಲೇಜ್ ಹೋಗಿ ಇದೇನ ಕಲ್ತ್ಕೊಂಡ್ ಬಂದಿರೋದ್ ನೀನು? ಏಯ್ ಏನಂದೆ? ಇದೇ ರೋಷ ಆವೇಶ ಆ ನನ್ನ ಮಕ್ಕಳು ನಿನ್ ಮೇಲೆ ಕೈ ಮಾಡ್ಬೇಕಾದ್ರೆ ಎಲ್ಲೋಗಿತ್ತು? ಗಂಡ್ಸಾದವನು ತಲೆ ತಗ್ಸಿದ್ರು ಗತ್ತಾಗಿ ನಿಲ್ಬೇಕು. ಆದ್ರೆ ನೀನು ತಪ್ಪು ಮಾಡ್ದೇನೆ ಒಡ್ಸ್ಕೊಂಡ್ ನಿಂತಿದ್ಯಾ. ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಛೀ, ಇನ್ನೊಂದ್ ಮೇಲೆ ಕೈ ಮಾಡೋದಕ್ಕೆ ಹೆಂಗಣ ಮನ್ಸ್ ಬಂತು ಅವ್ರಿಗೆ? ಅವ್ರಿಗೆ ಹೊಡೆದಿರೋದ್ರಲ್ಲಿ ತಪ್ಪೇ ಇಲ್ಲ. ಹಾಗಲ್ಲ ಕಣೋ, ಗಲಾಟೆ ಮಾಡ್ಕೊಂಡ್ರೆ ಮುಂದೆ ನಿಮಗ್ ತೊಂದರೆ ಆಗುತ್ತೆ ಅಂತ ನನಗ್ ಭಯ ಕಂಡ್ರು. ಇಷ್ಟು ವರ್ಷ ಇದನ್ನೆಲ್ಲ ಯಾಕೆ ಸಹಿಸ್ಕೊಂಡ್ ಬಂದಿರೋದು ಹೇಳು? ಈ ಹೊಡೆದಾಟ ಬಡದಾಟ ಎಲ್ಲ ಬೇಡ ಅಂತಾನೆ.
ಬನ್ನಿ ಸರ್, ಬನ್ನಿ ಬನ್ನಿ ಸರ್. ಇವ್ರೇ ಅವ್ರ ರೌಡಿಗಳು. ರೌಡಿ ಹೆಂಗ್ ಮನೆಗ್ ನುಗ್ಗಿ ನನ್ ಗಂಡನ್ ಕೈ ಮುರಿದಿದ್ದೀರಾ ನೀವು? ಹಿಡ್ಕೊಂಡೋಗಿ ಸಾಹೇಬ್ರೆ, ಹಿಡ್ಕೊಂಡೋಗಿ. ಏಯ್, ಮುತ್ತು ಅಂದ್ರೆ ಯಾರಪ್ಪ ಇಲ್ಲಿ? ಏನಾಯ್ತು ಸರ್? ನಿನ್ ಮುತ್ತುನಾ? ಅಲ್ಲ, ಅವ್ರ ತಮ್ಮ. ಸಾಹೇಬ್ರೆ, ಇವ್ರನ್ನ ಯಾರನ್ನು ಬಿಡಬೇಡಿ. ಇವರೆಲ್ಲ ಕಿರಾತಕರು. ಇವ್ರಿಗೆ ಹೊಡಿಯೋದು ಬಡಿಯೋದು ಸಾಯ್ಸೋದು ಅಂದ್ರೆ ಊಟ ಮಾಡ್ಕೊಂಡು ಕೈ ತೊಳ್ದಂಗೆ. ಇವ್ರನ್ನ ಬಿಡಿಯಕ್ ಮೊದ್ಲೇ ಕಿತ್ತು ಬಿಸಾಕ್ಬೇಕು ಸಾಹೇಬ್ರೆ. ಓಹೋ ಬಂದ್ಬಿಟ್ಟ ದುಬಾಯ್ ಬಾಬು. ಒಂದ್ಸಲ ಕೊಟ್ಟಿದ್ ಏಟ್ಗೆ ಕಪ್ಪಣ ತರ್ತೀನಿ ಅಂತ ದುಬೈಗೆ ಓಡೋಗಿದ್ದು ಮರ್ತೋಯ್ತಾ? ಈಗ ಮತ್ತೆ ಕೊಟ್ರೆ ಹೆಂಗಿತ್ತದ ಗೊತ್ತಾ? ನೋಡಿದ್ರ ಸರ್, ಹಿಂಗೆ ನಿಮ್ಮನ್ನ ರೋಡಿ ತರ ಮಾತಾಡ್ತಾ ಇದ್ದಾನೆ. ಸರ್ ಏನಾಯ್ತು ಸರ್? ಇವ್ರ ಮಗಳ ಜೊತೆ ಮುತ್ತು ಅನ್ನೋನು ಅಸಭ್ಯವಾಗಿ ವರ್ತಿಸಿದಾನೆ. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಇವರೆಲ್ಲರೂ ಸೇರಿ ಇವ್ರ ಮೇಲೆ ರೌಡಿಸಮ್ ಮಾಡಿದ್ದಾರೆ ಅಂತ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಯ್ಯೋ ಸರ್, ಇದೆಲ್ಲ ಸುಳ್ಳು ಸರ್. ಆತರ ಏನು ನಡೆದಿಲ್ಲ. ಇಷ್ಟಕ್ಕೂ ನೀನ್ ಯಾರಮ್ಮ? ಇನ್ಯಾರು? ಸುಳ್ಳಿಗೆ ಸುಂಕ ಕಟ್ಟಕ್ಕೆ ಈ ಮನೆಗೆ ಓಡ್ ಬಂದಿರೋಳು. ಅಲ್ಲಿ ನಿಂತಿದ್ದಾನಲ್ಲ, ಆ ರೌಡಿನ ಮದುವೆ ಮಾಡ್ಕೊಂಡಿರೋ ಈ ಮನೆ ನಾಯಕಿ. ಸರ್, ಇವ್ರ ಮಾತೆಲ್ಲ ನಂಬೇಡಿ ಸರ್. ನಮ್ಮಣ್ಣ ಆತರ ಮಾಡೋ ವ್ಯಕ್ತಿನೇ ಅಲ್ಲ. ಈ ಊರಲ್ಲಿ ಯಾರನ್ನೇ ಕೇಳಿದ್ರು ನಮ್ಮ ಅಣ್ಣನ ಬಗ್ಗೆ ಹೇಳ್ತಾರೆ. ಕಣಪ್ಪ, ಹೇಳ್ತಾರೆ ಈ ಕೊಲೆಗಾರನ ಮಗ ಅಂತ. ಏನಂದೆ? ನನ್ನ ಮಗನ ಮಗ ಅಂತ ಸಾಯಿಸಕ್ ಬರ್ತಾ ಇದ್ದಾನೆ. ಏಯ್, ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಈಗ ಇಲ್ಲಿ ಮುತ್ತು ಯಾರು ಅಂತ ಹೇಳ್ರ ಫಸ್ಟ್. ನಾನೇ ಸರ್. ಇವರೆಲ್ಲ ನಿನ್ ತಮ್ಮಂದ್ರ? ಹೌದು ಸರ್. ಸರಿ, ಎಲ್ರು ಜೀಪತ್ತಿ. ಸರ್, ನಾವೇನ್ ತಪ್ಪು ಮಾಡಿ? ಏಯ್, ಅದೇನೇ ಇದ್ರು ಸ್ಟೇಷನ್ಗೆ ಬಂದು ಮಾತಾಡ್ಬೇಕು. ಇವಾಗ ಮುಚ್ಕೊಂಡ್ ಜೀಪತ್ತಿ, ಇಲ್ಲಾಂದ್ರೆ ಬೆಂಡ್ ಎತ್ಬಿಡ್ತೀನಿ ಒಬ್ಬೊಬ್ರನ್ನ. ಸರ್ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಬೇಕಾದ್ರೆ ನಮ್ಮನ್ನ ಕರ್ಕೊಂಡು ಹೋಗಿ, ನಾವು ಬರ್ತೀವಿ. ಸರ್, ಇವ್ನು ನನ್ ಕೊನೆ ತಮ್ಮ ಸರ್. ಇನ್ನು ಚಿಕ್ಕವನು, ಈಗ ತಾನೇ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಪೊಲೀಸ್ ಸ್ಟೇಷನ್ ಅಂತೆಲ್ಲ ಹೋದ್ರೆ ಅವ್ನ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಸರ್. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಕಾಲೇಜ್ ಗಿಲೇಜ್ ಎಲ್ಲ ಲೆಕ್ಕಕ್ಕೆ ಬರಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತಾ ಇದೀವಿ ಅಷ್ಟೇ. ಸರ್, ಇವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬೇಕಿದ್ರೆ ಹುಡುಗಿನೇ ಕರ್ಸ್ಬಿಟ್ಟು ವಿಚಾರಿಸಿ ಸರ್. ನಿಮ್ಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ಹೈ, ಇವ್ರುಗಳು ಮಾಡಿರೋ ಕೆಲ್ಸಕ್ಕೆ ಅವಳು ಹೇಗಮ್ಮ ಮುಖ ತೋರಿಸ್ತಾಳೆ? ಅವಳ ಜಾಗದಲ್ಲಿ ನೀನೇನಾದ್ರು ಇದ್ದಿದ್ರೆ ಧೈರ್ಯವಾಗಿ ಬರ್ತಿದ್ಯಾ? ಸತ್ಯ ಹೇಳೋದಕ್ಕೆ ಯಾಕೆ ಸರ್ ಹೆದರ್ಕೋಬೇಕು? ಇಲ್ಲಿ ಏನ್ ನಡೆದಿದೆ ಅಂತ ಹುಡುಗಿಗೂ ಗೊತ್ತು ಸರ್. ಸಾಹೇಬ್ರೆ, ಇವರು ತಪ್ಪಿಸ್ಕೊಳಕ್ ಸುಳ್ಳು ಹೇಳ್ತಿದ್ದಾರೆ. ಇವರಿಂದ ನನ್ನ ಮಗಳಿಗೆ ಯಾವತ್ತಿದ್ರು ಅಪಾಯನೇ. ಮೊದ್ಲು ಇವ್ರನ್ನೆಲ್ಲರೂ ಸ್ಟೇಷನ್ ಕರ್ಕೊಂಡು ನಡೀರಿ. ಸರ್ ಪ್ಲೀಸ್ ಸರ್, ನನ್ ಮಾತು ಕೇಳಿ ಸರ್. ನೀನ್ ಏನೇ ಹೇಳೋದಾದ್ರೂ ಸ್ಟೇಷನ್ಗೆ ಬಂದು ಹೇಳಮ್ಮ. ಪಿಸಿ, ಎಲ್ಲರನ್ನು ಜೀಪ್ ಹತ್ತಿಸ್ರಿ. ಇರಿ, ಒಂದ್ ನಿಮಿಷ ಇರಿ ಪ್ಲೀಸ್, ಒಂದ್ ನಿಮಿಷ. ಸರ್ ಪ್ಲೀಸ್, ಆ ಹುಡುಗಿನ ಸರಿಯಾಗಿ ವಿಚಾರಿಸಿ. ಅವಳಿಗೆ ಎಲ್ಲಾ ಸತ್ಯನೂ ಗೊತ್ತು. ಪ್ಲೀಸ್ ಸರ್, ಇವರೆಲ್ಲ ಏನು ತಪ್ಪು ಮಾಡಿಲ್ಲ. ನಾನು ಹೇಳೋದನ್ನ ಕೇಳಿ ಪ್ಲೀಸ್. ನೋಡಮ್ಮ, ಅದೆಲ್ಲ ಆಗಲ್ಲ. ಏನಿದ್ರು ಸ್ಟೇಷನ್ಗೆ ಬಂದು ಮಾತಾಡು. ಕಳ್ಕೊಂಬರ್ರಿ. ಅಲ್ಲ ಸರ್. ಏಯ್, ಬರೋ ನೀನು. ಸರ್ ಸರ್, ಅವ್ನ್ ಬೇಡ ಸರ್. ಒಂದ್ ನಿಮಿಷ ನನ್ ಮಾತು ಕೇಳಿ. ಬಾರೋ ಆತ. ಅಲ್ಲ, ನಿಮ್ 4 ಜನ ಮಕ್ಳನ್ನ ಪೊಲೀಸ್ ಕರ್ಕೊಂಡು ಹೋಗ್ತಿದ್ದಾರೆ. ಏನೋ ಆಗೇ ಇಲ್ಲ ಅನ್ನೋ ತರ ಇದೀರಲ್ಲ. ನಿಜವಾಗ್ಲೂ ಭಾರತಿ ಜೊತೆ ಅಣ್ಣ ತಪ್ಪಾಗಿ ನಡ್ಕೊಂಡಿಲ್ಲ. ಎಲ್ಲಿ ಹೋಗ್ತಾ ಇದ್ದೀರಾ? ನಾನ್ ನಿಮ್ ಜೊತೆನೆ ಮಾತಾಡ್ತಿರೋದು. ಎಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯೋ, ನನ್ ಮಾತ್ ಕೇಳಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಅರೆ,
ಏಯ್ ಚಿಲಬೇಡ ಯಾರೋ ಮನೇಲಿ ಬಂದ್ರ ಈಚೆ ನನ್ ಮಕ್ಕಳ ಮೇಲೆ ಕೈ ಮಾಡಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಇವತ್ತು ನಿಮ್ಮನ್ನ ಸಿಗದು ತೋರಣ ಕಟ್ಬಿಡ್ತೀನಿ. ಬಂದ್ರ ಈಚೆ ಬನ್ನಿ. ಐ ನಿನ್ನ ಮಗಳನ್ನ ನೆಟ್ಟಿಗೆ ಸಾಕೋ ಯೋಗ್ಯತೆ ಇಲ್ಲ. ನನ್ನ ಮಗನ ಮೇಲೆ ಬಂದು ಅಪಾದನೆ ಮಾಡ್ತೀಯನೋ? ನನ್ನ ಮುತ್ತು ಮೇಲೆ ಅಪಾದನೆ ಮಾಡ್ತೀಯನೋ ನೀನು? ಏಯ್ ನೀನ್ ಈಗ ಹಾರಾಡ್ತಾ ಇರೋದಕ್ಕೆ ನಿನ್ ಮಕ್ಳು ಸ್ಟೇಷನ್ ಅಲ್ಲಿ ಕೂತಿರೋದು, ನಿನ್ ರಕ್ತನೇ ಅಂತದು. ಜೈಲಲ್ಲಿ ಮುದ್ದೆ ಮುರಿಯೋದು ಯಾರಿಗೂ ತಪ್ಪಿಲ್ಲ. ಏಯ್ ಶಕುನಿ, ನೀನಿದ್ರೆ ಯಾರಿಗೂ ನಮ್ದಿಲ್ಲ ಕಣ. ಇವತ್ತು ನಿನ್ನ ಶಕುನಿ ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಿದ್ದೀರಾ? ಬಿಡಿ ಏನ್ ಮಾಡ್ತಿದ್ದೀರಾ ನೀವು? ನೀನ್ ಯಾಕಂಬ ಈ ಸ್ಮಶಾನಕ್ಕೆ ಬರಕ್ ಹೋದೆ? ಇವತ್ತು ಇವ್ರನ್ನೆಲ್ಲ ಒಬ್ಬೊಬ್ರು ಹುಟ್ಟಿದ ಅನ್ಸ್ಬಿಡ್ತೀನಿ. ಮನೆಗೆ ಹೋಗಮ್ಮ ನೀನು. ಓಹೋ, ನಮ್ದು ಸ್ಮಶಾನ, ನಿಂದು ಗಾರ್ಡನ್ ನೋಡು. ಬಾವ ತಪ್ಪಾಗ್ಬಿಟ್ಟೆ ಬಾವ. ಇವನ್ ಮೇಲೆ ಒಂದ್ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಸಾಯ ತನಕ ಜೈಲಲ್ಲೇ ಬಿದ್ದಿರ್ಬೇಕಿತ್ತು ಪಾಪಿ ನನ್ನ ಮಗ. ಕೊಡೋ ಕಂಪ್ಲೇಂಟ್ ನ. ಈ ನಟರಾಜ ಏನು ಅಂತ ತೋರಿಸ್ತೀನಿ.